ಮತ್ತೆ ನಿಮ್ಗೆ ಮನೆ ಕಡೆ ಸಪೋರ್ಟ್ ಇಲ್ಲ ಅಂತ ಹೇಳ್ತಾ ಇದ್ರು. ಬರೀ ನಿಮ್ಗೆ ಮಂಜುನಾಥ್ ಸರ್ ಎಲ್ಲವೂ ಸಪೋರ್ಟ್ ಮಾಡ್ತಾ ಇದ್ರು. ನಿಮ್ ಮಂಜುನಾಥ್ ಸರ್ ಎಲ್ಲ ಸಪೋರ್ಟ್ ಅಂದ್ರೆ ಕಂಪ್ಲೀಟ್ ಟ್ರೈನ್ ಮಾಡ್ತಿದ್ರ ಅವ್ರು ಹೇಗೆ ಅಂತ, ಅಂದ್ರೆ ಸ್ಟಾರ್ಟಿಂಗ್ ಯಾವ ರೀತಿ ನಾವು ಡಯಟಲ್ಲಿ ಇರಬೇಕು, ಯಾವ ರೀತಿ ಓಡಬೇಕು, ಯಾವ ರೀತಿ ನಾವು ಬೇರೆಯವ್ರನ್ನ ಟ್ಯಾಕಲ್ ಮಾಡಿ ಅದಕ್ಕೆ ಕಂಪ್ಲೀಟ್ ಹೇಳ್ಕೊಡ್ತಿದ್ರು ಅವರು. ಹಾ ಸರ್, ಪ್ರತಿಯೊಂದು ಸರ್ರೇ ಹೇಳ್ಕೊಡ್ತಿದ್ದು. ಯಾವ ರೀತಿಯ ಡಯಟ್ ಪ್ಲಾನ್ ಅಂತಂದ್ರೆ ಏನು ಇಲ್ಲ ಸರ್. ಡಯಟ್ ಅಂತ ಮನೇಲಿ ಏನ್ ಮಾಡ್ತಾರೆ ಅದನ್ನೇ ತಿಂತಿದ್ವಿ. ಮನೇಲಿರೋ ಕಷ್ಟದಲ್ಲಿ ನೋಡಿದ್ರೆ ನಾವು ಡಯಟ್ ಕೇಳಿದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಸರ್. ಅದೇ ಮಂಜು ಸರ್ ಏನಾದ್ರು ಅವ್ರ ಕೈಲಾದಂತ ಸಹಾಯನ ನಮಗೆ ಮಾಡ್ತಿದ್ರು. ಡ್ರೈ ಫ್ರೂಟ್ಸ್ ತಂದು ಕೊಡ್ಬೋದು, ಮತ್ತೆ ಬೆಳಿಗ್ಗೆ ಇವತ್ತು ಕಾಳು ಅದನ್ನೆಲ್ಲ ತಂದು ಕೊಡ್ತು, ಮೊಟ್ಟೆ ಅದೆಲ್ಲಾನು ಪ್ರೊವೈಡ್ ಮಾಡ್ತಿದ್ರು ಸರ್. ಪ್ರೊವೈಡ್ ಮಾಡ್ತಿದ್ರು ಸರ್. ಈಗ ವಿಶ್ವಕಪ್ ಗೆದ್ದಾಯ್ತು, ಇದಕ್ಕೂ ಹಿಂದೆ ಯಾವೆಲ್ಲ ಟೂರ್ನಿಗಳಲ್ಲಿ ಭಾಗಿಯಾಗಿತ್ತು, ಮತ್ತೆ ಈಗ ಖೋಖೋಗೆ ಸಂಬಂಧಪಟ್ಟಂತೆ ಒಂದು ಕ್ರೀಡೆಗಳು ಕೂಡ ಆರಂಭವಾಗಿರೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ಪ್ರೋ ಕಬಡ್ಡಿ ಕೂಡ ಬರ್ತಾ ಇದೆ. ಆ ರೀತಿ ಲೀಗಲ್ ಏನಾದ್ರು ಭಾಗಿಯಾಗಿತ್ತು ಅಂತ? ಹಾ ಸರ್, ಅಂದ್ರೆ ಅಲ್ಟಿಮೇಟ್ ಖೋಖೋ ನಡೀತು, ಅದ್ರಲ್ಲೂ ಆಡಿದ್ರು ಗೌತಮಣ್ಣ. ನಮ್ಮ ಕರ್ನಾಟಕದಲ್ಲಿ ತುಂಬಾ ಜನ ಪ್ಲೇಯರ್ಸ್ ಅಲ್ಟಿಮೇಟ್ ಖೋಖೋದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರಲ್ಲಿ ಅಲ್ಟಿಮೇಟ್ ಖೋಖೋ ಇವಾಗ ಒಡಿಸ್ಸಾದಲ್ಲಿ ಕಥಕಲ್ಲಿ ನಡೀತಿತ್ತಲ್ಲ, ಆ ಸಮಯದಲ್ಲಿ ಗರ್ಲ್ಸ್ನು ಕೂಡ ಡೆಮೋ ಕರೆದಿದ್ರು. ಆ ಡೆಮೋದಲ್ಲಿ ನಮ್ಮೂರವ್ರು 3 ಜನ ಸೆಲೆಕ್ಷನ್ ಆಗಿದ್ವಿ. ನಾನು ಮತ್ತೆ ತೇಜು, ಮೋನಿಕಾ, ನಾವು 3 ಜನ ಅಲ್ಟಿಮೇಟ್ ಡೆಮೋ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ ಸರ್. ಮತ್ತೆ ಸೀನಿಯರ್ ನ್ಯಾಷನಲ್ಲು 5 ಸಲ ರೆಪ್ರೆಸೆಂಟ್ ಮಾಡಿದ್ದೀನಿ. ನ್ಯಾಷನಲ್ ಗೇಮ್ಸ್ 2 ಸಲ ರೆಪ್ರೆಸೆಂಟ್ ಮಾಡಿದ್ದೀನಿ. ಖೇಲೋ ಇಂಡಿಯಾ 2 ಟೈಮ್ಸ್ ರೆಪ್ರೆಸೆಂಟ್ ಮಾಡಿದ್ದೀನಿ. ಯೂನಿವರ್ಸಿಟಿ 2 ಟೈಮ್ಸ್ ರೆಪ್ರೆಸೆಂಟ್ ಮಾಡಿದ್ದೀನಿ. ಸಬ್ ಜೂನಿಯರಲ್ಲಿ ಅಂಡರ್ 14 2017 ಮಹಾರಾಷ್ಟ್ರದಲ್ಲಿ ನಡೆದಿದ್ದು. ಅವಾಗ ಇಲಾ ಅವಾರ್ಡ್ ಬಂತು ಸರ್, ಫಸ್ಟ್ ಪ್ಲೇಸ್ ಆಯಿತು. 14 ವರ್ಷಗಳು ಆದಮೇಲೆ ಫಸ್ಟ್ ಪ್ಲೇಸ್ ಆಗಿದ್ದು, ಕರ್ನಾಟಕ ಫಸ್ಟ್ ಪ್ಲೇಸ್ ಮಾಡಿದ್ದು. ಅದರಲ್ಲಿ ಬೆಸ್ಟ್ ಪ್ಲೇಯರ್ ಆಗಿ ಇಲಾ ಅವಾರ್ಡ್ ಬಂತು ಸರ್. ಈಗ ನೀವು ಎಜುಕೇಶನ್ ಮಾಡಿಕೊಂಡು ಖೋಖೋನು ಆಡಬೇಕಾಗುತ್ತೆ. ಮನೇಲಿ ಯಾರು ಹೇಳಿಲ್ವಾ ನಿಮ್ಗೆ ಖೋಖೋ ಬೇಕಾ ಅಂತ ಹೇಳಿ ಎಜುಕೇಶನ್ ಮಾಡ್ಕೊಂಡು ಹೋಗುತ್ತೆ ಯಾರು ಹೇಳಿಲ್ವಾ? ಹಾ ಸರ್, ಅಂತಂದ್ರೆ ನಮ್ಮ ಮನೇಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಮನೇಲಿ ಯಾವುದೇ ಕಾರಣಕ್ಕೂ ಎಲ್ಲ ಬೇರೆಯವರೆಲ್ಲ ಅಕ್ಕಪಕ್ಕದ ಮನೆಯವರೆಲ್ಲ ಏನಕ್ಕೆ ಖೋಖೋದಲ್ಲಿ ಏನು ಯೂಸ್ ಇಲ್ಲ ಅಂತೆಲ್ಲ ಹೇಳಿದ್ದಾರೆ ಸರ್. ಬಟ್ ನಮ್ಮ ಅಪ್ಪ ಅಮ್ಮ ಮಾತ್ರ ಯಾವುದೇ ಕಾರಣಕ್ಕೂ ಇಲ್ಲ, ನೀನು ಅದರಲ್ಲಿ ಅಚೀವ್ ಮಾಡೇ ಮಾಡ್ತೀಯ, ನಂಗೆ ಗೊತ್ತು, ನಿಮ್ಮ ಸರ್ ಇದ್ದಾರೆ, ಹೆಲ್ಪ್ ಮಾಡೇ ಮಾಡ್ತಾರೆ, ಎಲ್ಲಾನು ನಮ್ಮ ಸರ್ಗೆ ವಹಿಸ್ಬಿಟ್ಟಿದ್ದಾರೆ ಸರ್. ಈಗ ನೋಡಿ, ಈಗ ನೀವು ಹೇಳ್ತೀರಿ, ಕೆಲವರೆಲ್ಲ ಹೇಳ್ತಾರೆ ನಾರ್ಮಲ್ ಆಗಿ ಅಂದ್ರೆ ಖೋಖೋ ಪ್ಲೇಯರ್ ಅಂತ ಹೇಳಿದ್ರೆ ಯಾರು ಕೂಡ ಏಳ್ಸೋದೇ ಜಾಸ್ತಿ ಇರುತ್ತೆ. ಅದ್ರ ಬಗ್ಗೆ ಏನು ಮಾತಾಡ್ತೀಯ ಬಿಡು, ಅದ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ ಅಂತ ಹೇಳ್ತಾರೆ. ಇವಾಗ ವಿನ್ ಆಗಿದ್ರೆ ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಾ ಅವ್ರಿಗೆ? ಸರ್, ಈ ಸಂದರ್ಭದಲ್ಲಿ ಏನು ಹೇಳ್ತೀನಿ ಅಂತಂದರೆ, ನೆಕ್ಸ್ಟು ಒಲಿಂಪಿಕ್ ಇದೆ, ಮತ್ತು ಏಷ್ಯನ್ ಗೇಮ್ಸ್ಗೆ ಆ್ಯಡ್ ಮಾಡ್ತಿದ್ದಾರೆ. ಅದಕ್ಕೆ ಎಲ್ಲರೂ ಖೋಖೋ ಯಾವುದೇ ಕಾರಣಕ್ಕೂ ಹೈ ಲೆವೆಲ್ಗೆ ಬೆಳೀತಿದೆ. ಅದಕ್ಕೆ ನೀವು ಕೂಡ ಮುಂದೆ ಆಡ್ಬೋದು ಅಂತ ಹೇಳೋದು. ಇನ್ನೊಂದು, ಎಜುಕೇಶನ್ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಿದ್ರಿ ನೀವು? ಒಂದ್ ಕಡೆ ಓದ್ಕೋಬೇಕು, ಒಂದ್ ಕಡೆ ಪ್ರಾಕ್ಟೀಸ್ ಮಾಡಬೇಕು, ಮತ್ತೆ ಬೇರೆ ಬೇರೆ ಟೂರ್ನಲ್ಲಿ ಭಾಗಿಯಾಗಬೇಕು. ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಿದ್ರನ್ನೆಲ್ಲ? ಸರ್, ನಮ್ಮ ಸರ್ರು ಖೋಖೋಗೆ ಜಾಯಿನ್ ಮಾಡಿಸ್ಕೋಬೇಕು ಅಂತಂತಂದ್ರೆ ಎಜುಕೇಷನ್ ಇದ್ರೆ ಮಾತ್ರ, ಅಂದರೆ ಚೆನ್ನಾಗಿ ಓದಿದ್ರೆ ಮಾತ್ರ ಖೋಖೋಗೆ ಜಾಯಿನ್ ಮಾಡಿಸ್ಕೋತಾರೆ ಸರ್. ಮತ್ತು ಅವರೇ ಅಲ್ಲೇ ಇವಾಗ ಎಕ್ಸಾಮ್ ಏನಾದರೂ ಸೆಕೆಂಡ್ PUC ಎಕ್ಸಾಮ್ ಆಗಿರ್ಬೋದು, ಡಿಗ್ರಿ ಎಕ್ಸಾಮ್ ಆಗಿರ್ಬೋದು, ಆ ಎಲ್ಲ ಎಕ್ಸಾಮ್ಗೂ ಅಲ್ಲೇ ಕುಣಿಸಿ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟು ಮತ್ತೆ ಅಲ್ಲೇ ಕುಣಿಸಿ ಓದಿಸ್ತಾರೆ ಸರ್.